ಪಕ್ಕದ ಮನೆಯವನಿಂದಲೇ ಬಾಲಕಿಯ ಮೇಲೆ ಅತ್ಯಾಚಾರವನ್ನ ಮಾಡಲಾಗಿದೆ. 8 ವರ್ಷದ ಬಾಲಕಿಯನ್ನ ಮನೆಗೆ ಕರೆದು ಕೀಚಕನ ಅಟ್ಟಹಾಸ ಮೆರೆದಿರುವಂತದ್ದು. ಪಕ್ಕದ ಮನೆಯವನಿಂದಲೇ ಬಾಲಕಿಯ ಮೇಲೆ ಅತ್ಯಾಚಾರ. 8 ವರ್ಷದ ಬಾಲಕಿಯನ್ನ ಮನೆಗೆ ಕರೆದು ಕೀಚಕನ ಅಟ್ಟಹಾಸ. ಬೆಕ್ಕಿನಂತೆ ಬಂದು ಬಾಲಕಿಯ ಮೇಲೆರಗಿದ್ದಾನೆ ಈ ಕಾಮುಕ. ತಾಯಿ ಇಲ್ಲದ ಮಗುವಿನ ಮೇಲೆ ಕಾಮುಕನಿಂದ ಹೀನ ಕೃತ್ಯ ನಡೆದಿರುವಂಥದ್ದು. ಬೀದರ್ನ ಬ್ರೀಮ್ಸ್ ಆಸ್ಪತ್ರೆಯಲ್ಲಿ ಬಾಲಕಿಗೆ ಚಿಕಿತ್ಸೆಯನ್ನ ಕೂಡ ಕೊಡಿಸಲಾಗ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ಮುದ್ದು ಮಗಳ ಸ್ಥಿತಿಯನ್ನ ಕಂಡು ಕಣ್ಣೀರನ್ನ ಹಾಕ್ತಿದ್ದಾರೆ ಪೋಷಕರು. ಪಕ್ಕದ ಮನೆಯವನಿಂದಲೇ ಆ ಬಾಲಕಿಯ ಮೇಲೆ ಅತ್ಯಾಚಾರ ಆಗಿರುವಂಥದ್ದು. 8 ವರ್ಷದ ಬಾಲಕಿ ಮನೆಗೆ ಕರೆದು ಅಟ್ಟಹಾಸವನ್ನ ಮೆರೆದಿದ್ದಾನೆ ಈ ಕೀಚಕ. ಬೆಕ್ಕಿನಂತೆ ಬಂದು ಆ ಬಾಲಕಿಯ ಮೇಲೆಗಡೆ ಈ ಕಾಮುಕ ತನ್ನ ಕೃತ್ಯವನ್ನ ಮೆರೆದಿರುವಂಥದ್ದು. ತಾಯಿ ಇಲ್ಲದ ಮಗುವಿನ ಮೇಲೆ ಕಾಮುಕನಿಂದ ಈ ಒಂದು ಹಲ್ಲೆಯನ್ನು ಮಾಡಲಾಗಿದೆ. ಬೀದರ್ನ ಬ್ರೀಮ್ಸ್ ಆಸ್ಪತ್ರೆಯಲ್ಲಿ ಬಾಲಕಿಗೆ ಚಿಕಿತ್ಸೆಯನ್ನ ಕೂಡ ಕೊಡಿಸಲಾಗ್ತಾ ಇದೆ. ಈ ಕಡೆ ಫೋಟೋದಲ್ಲಿ ನೋಡ್ತಾ ಇರಬಹುದು, ಆತನೇ ಅತ್ಯಾಚಾರವನ್ನ ಮಾಡಿರುವಂಥದ್ದು. ತಾಯಿ ಇರಲಿಲ್ಲ ಪಾಪ, 8 ವರ್ಷದ ಬಾಲಕಿ ಮುದ್ದು ಮಗಳ ಆ ಒಂದು ಸ್ಥಿತಿಯನ್ನ ಕಂಡು ಪೋಷಕರು ಕಣ್ಣೀರನ್ನ ಇಡ್ತಿದ್ದಾರೆ. ಚಿಕಿತ್ಸೆಯನ್ನ ಕೂಡ ಕೊಡಿಸಲಾಗ್ತಾ ಇದೆ. ಅತ್ಯಾಚಾರವನ್ನ ಮಾಡಿರುವಂಥದ್ದು ಯಾರು ಇರಲಿಲ್ಲ ಮನೆಯಲ್ಲಿ. ಆ ಸಂದರ್ಭದಲ್ಲಿ ಈ ರೀತಿಯಾದಂತಹ ಕ್ರೌರ್ಯವನ್ನ ಮೆರೆಯಲಾಗಿದೆ. ಅಮ್ಮನನ್ನ ಕಳೆದುಕೊಂಡು ಅಪ್ರಾಪ್ತ ಬಾಲಕಿ ಆಲ್ರೆಡಿ ನೋವಿನಲ್ಲಿದ್ರು. ನೆರೆ ಮನೆಯವನಾಗಿದ್ಕೊಂಡೆ ಈ ರೀತಿಯಾದಂತಹ ಅತ್ಯಾಚಾರವನ್ನ ಮಾಡಿರುವಂಥದ್ದು. ಯಾರೋ ಗೊತ್ತಿರೋರು ಅಂತ ಹೇಗೆ ನಂಬೋದಿಕ್ಕಾಗತ್ತೆ? ಪಕ್ಕದ ಮನೆಯವರು ಅಥವಾ ಮನೆಯವರು ಈ ರೀತಿಯಾದಂತಹ ಕೃತ್ಯಗಳನ್ನ ಮಾಡ್ತಿರ್ಬೇಕಾದ್ರೆ ಹೆಣ್ಮಕ್ಳಿಗೆ ಸೇಫ್ಟಿ ಅನ್ನೋದು ಎಲ್ಲಿದೆ? ಇದೀಗ ಬಾಲಕಿಗೆ ಚಿಕಿತ್ಸೆಯನ್ನ ಕೂಡ ಕೊಡಿಸಲಾಗ್ತಾ ಇದೆ. ಮುಂಚಿತವಾಗಿ ಅಮ್ಮ ಇರಲಿಲ್ಲ, ಪ್ರತಿಯೊಂದನ್ನು ಕೂಡ ಗೊತ್ತಿತ್ತು ಇವನಿಗೆ. ಎಲ್ಲವನ್ನ ಗಮನಿಸಿದ್ದು ಆ ಬಾಲಕಿಯನ್ನ ಮನೆಗೆ ಕರೆದು ಈ ರೀತಿಯಾದಂತಹ ಅಟ್ಟಹಾಸವನ್ನ ಮೆರೆದಿರುವಂಥದ್ದು. ಬೀದರ್ನ ಬ್ರೀಮ್ಸ್ ಆಸ್ಪತ್ರೆಯಲ್ಲಿ ಆ ಬಾಲಕಿಗೆ ಚಿಕಿತ್ಸೆಯನ್ನ ಕೂಡ ಕೊಡಿಸಲಾಗ್ತಾ ಇದೆ. 8 ವರ್ಷದ ಬಾಲಕಿ, 35 ವರ್ಷದ ಆರೋಪಿ ಧನರಾಜ್ ಕಾಂಬಳೆ ಅತ್ಯಾಚಾರವನ್ನ ಮಾಡಿರುವಂಥದ್ದು. ಈ ಕಡೆ ಫೋಟೋದಲ್ಲಿ ತೋರಿಸ್ತಾ ಇದ್ದೀವಿ, ಆತನೇ ಅತ್ಯಾಚಾರವನ್ನ ಮಾಡಿರುವಂಥದ್ದು. ಯಾರು ಇಲ್ದಲೇ ಇರುವಂತಹ ಸಮಯದಲ್ಲಿ ಮನೆಗೆ ಕರೆದು ಈ ರೀತಿಯಾದಂತಹ ಕ್ರೌರ್ಯವನ್ನ ಮೆರೆದಿರುವಂಥದ್ದು. ತಾಯಿ ಇರಲಿಲ್ಲ, ಆ ನೋವಿನಲ್ಲಿದ್ರು. ಇನ್ನು 8 ವರ್ಷ, ಏನ್ ಗೊತ್ತಾಗುತ್ತೆ ಆ ಮಗುಗೆ? ಅಷ್ಟು ಕಾಮನ್ ಸೆನ್ಸ್ ಬೇಡವಾ? 35 ವರ್ಷನಂತೆ ಅವನಿಗೆ. ಪಕ್ಕದ ಮನೆಯಲ್ಲಿ ನೆರೆಹೊರೆಯೋರು ಹೇಗ್ ನಂಬೋದಿಕ್ಕಾಗತ್ತೆ ಈ ರೀತಿಯಾದಂತಹ ಕೃತ್ಯಗಳನ್ನ ಮಾಡಿದ್ರೆ? ತಾಯಿಯನ್ನ ಕಳೆದುಕೊಂಡು ಮಗಳನ್ನ ತಂದೆ ಒಬ್ರೇ ನೋಡ್ಕೊಳ್ತಾ ಇದ್ರು. ಆದ್ರೆ ಮಗಳನ್ನ ಮನೆಯಲ್ಲಿ ಬಿಟ್ಟು ಕೆಲಸಕ್ಕೆ ಹೋದಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಕೃತ್ಯ ಆಗಿರುವಂಥದ್ದು. ಪಕ್ಕದ ಮನೆಯ ವ್ಯಕ್ತಿ ಅಪ್ರಾಪ್ತ ಬಾಲಕಿಯನ್ನ ತನ್ನ ಮನೆಗೆ ಕರೆಸ್ಕೊಂಡು ಅತ್ಯಾಚಾರವನ್ನ ಮಾಡಿರುವಂಥದ್ದು. ಕ್ರೌರ್ಯವನ್ನ ಮೆರೆದಿದ್ದಾನೆ. ಸದ್ಯ ಬೀದರ್ನ ಬ್ರೀಮ್ಸ್ ಆಸ್ಪತ್ರೆಯಲ್ಲಿ ಬಾಲಕಿಗೆ ಚಿಕಿತ್ಸೆಯನ್ನ ಕೂಡ ಕೊಡಿಸಲಾಗ್ತಾ ಇದೆ. ಈ ಕುರಿತು ಸಂತ್ರಸ್ತ ಬಾಲಕಿಯ ತಂದೆ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ದೂರನ್ನ ಕೂಡ ದಾಖಲು ಮಾಡಿದ್ದಾರೆ. ಒಂದ್ ಕಡೆನಲ್ಲಿ ಬಾಲಕಿಗೆ ಚಿಕಿತ್ಸೆ ಕೂಡ ಆಗ್ತಾ ಇದೆ, ಮತ್ತೊಂದು ಕಡೆನಲ್ಲಿ ದೂರು ದಾಖಲಾಗಿರುವಂಥದ್ದು. ದೂರಿನನ್ವಯ ಪೋಕ್ಸೋ ಕಾಯ್ದೆಯಡಿ ಪ್ರಕರಣವನ್ನ ಕೂಡ ದಾಖಲು ಮಾಡಿಕೊಂಡಿದ್ದಾರೆ ಪೊಲೀಸರು. ಪ್ರಕರಣವನ್ನ ದಾಖಲು ಮಾಡಿಕೊಂಡು ತನಿಖೆಯನ್ನ ಮುಂದುವರಿಸ್ತಾ ಇರುವಂಥದ್ದು. ಆರೋಪಿಯನ್ನ ಹೆಡೆಮುರಿ ಕಟ್ಟಿ ನ್ಯಾಯಾಂಗ ಬಂಧನಕ್ಕೆ ಕೂಡ ಒಪ್ಪಿಸಿದ್ದಾರೆ. ಬೀದರ್ ಜಿಲ್ಲೆಯಲ್ಲಿ ನಡೆದ ಪೈಶಾಚಿಕ ಕೃತ್ಯಕ್ಕೆ ನ್ಯಾಯ ಸಿಕ್ಕಿದೆ. ಅತ್ಯಾಚಾರಿ ಧನರಾಜ್ ಹೆಡೆಮುರಿ ಕಟ್ಟಿದ್ದಾರೆ ಪೊಲೀಸ್ ಪಡೆ. ರಕ್ಷಕನೇ ಆದ ಭಕ್ಷಕ, ಪೋಕ್ಸೋ ಅಡಿ ಕೇಸ್ ದಾಖಲಾಗಿತ್ತು. ಧನರಾಜ್ ಎಂಬ ಕೀಚಕನ ಮನೆಗೆ ನುಗ್ಗಿದ ಅಕ್ಕಪಡೆ ಇದೀಗ ಧನರಾಜ್ ಎಂಬ ಕೀಚಕನ ಮನೆಗೆ ನುಗ್ಗಿದೆ. ಧನರಾಜ್ ಎಂಬ ಕೀಚಕನ ಮನೆಗೆ ಅಕ್ಕಪಡೆ ನುಗ್ಗಿರುವಂತಹ ಪ್ರಕರಣದಲ್ಲಿ ಮಿಂಚಿನ ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ ಅಕ್ಕಪಡೆಯಿಂದ. ನ್ಯಾಯ ಸಿಕ್ಕಿರುವುದು ಬೀದರ್ ಜಿಲ್ಲೆಯಲ್ಲಿ ನಡೆದಂತಹ ಪೈಶಾಚಿಕ ಕೃತ್ಯಕ್ಕೆ ನ್ಯಾಯ ಸಿಕ್ಕಿದೆ.